ಉದ್ಯಮ ಮತ್ತೆ ರಾಜಕಾರಣ ಇವತ್ತು ಮೊದ್ಲಿನ ರಾಜಕಾರಣ ಸರ್ವಿಸ್ ಬೇಸ್, ಇವತ್ತಿನ ರಾಜಕಾರಣ ಬೇರೆ ಲೆಕ್ಕಾಚಾರಗಳು. ಸೊ ಈ ರಾಜಕಾರಣದ ಏರಿಳಿತ ಮತ್ತೆ ಬದಲಾವಣೆ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಮೊನೋಟೈಪ್ ಪ್ರೋಟೋಟೈಪ್, ನೀವು ನಮಗೆ ಸ್ಟುಡಿಯೋ ಕರೆಸೋದು, ನೀವು ಕೇಳೋದು, ನಾವು ಅದನ್ನೇ ಆನ್ಸರ್ ಮಾಡೋದು. ಸೊ ಬಟ್ ಇದರಿಂದ ಏನ್ ಲಾಭ ಆಗುತ್ತೆ ಸಮಾಜದ ಅಂತಕ್ಕಂಥದ್ದು ಒಂದು ಯೋಚನೆ. ನಮ್ದೇನಾಗಿದೆ, ಕಳೆದ 15-20 ವರ್ಷದಿಂದ ನ್ಯೂಸನ್ಸ್ ವ್ಯಾಲ್ಯೂ ಜಾಸ್ತಿ ಕ್ರಿಯೇಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಸೊ ಜನಕ್ಕೆ ಏನಾಗುತ್ತೆ, ನೀವು ಜಾಸ್ತಿ ತರದ ಇನ್ಫಾರ್ಮೇಶನ್ ಸುಳ್ಳು ಸರಿ ಕೊಟ್ಟಾಗ ಸರಿ ಯಾವುದು ತಪ್ಪು ಯಾವುದು ಗೊತ್ತಾಗಲ್ಲ. ಆ ಲೆವೆಲ್ಗೆ ಬಂದ್ಬಿಟ್ಟಿದ್ದೀವಿ ನಾವು. ನೀವು ಯಾವುದೇ ಸಮಾಜದಲ್ಲಿ ಹೋಗಿ, ಇಫ್ ಯು ಗೋ ಟು ರಷ್ಯಾ ಮೊದಲು ಇರೋದಕ್ಕೂ ಈಗ ರಷ್ಯಾದಲ್ಲಿ ಬಹಳ ವ್ಯತ್ಯಾಸ ಇದೆ. ನಾವು ಒಂಥರ ಮೋರ್ ಆಫ್ ಹಿಪೋಕ್ರಸಿ ಸೊಸೈಟಿ ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ವಿ. ಹಿಪೋಕ್ರಸಿ ಅಂದ್ರೆ ಹೇಳೋದೊಂದು ಮಾಡೋದೊಂದು. ಸೊ ಯಾರು ಒಳ್ಳೆಯವರು ಯಾರು ಕೆಟ್ಟರು ಗುರ್ತೇ ಆಗೋದಲ್ಲ. ಫಾರ್ ಎಕ್ಸಾಂಪಲ್, ಇವತ್ತು ಎಷ್ಟು ಮಿಸ್ಇನ್ಫಾರ್ಮೇಶನ್ಸ್ ಇದೆ ಅಂತಂದ್ರೆ, ಇಷ್ಟೆಲ್ಲ ವ್ಯವಸ್ಥೆಗಳು ಇದ್ದು ಯಾವ್ದು ಇನ್ಫಾರ್ಮೇಶನ್ ಸರಿ ಇಲ್ಲ. ರಾಜಕಾರಣ ಅನ್ನೋದಕ್ಕಿಂತ ಮೊದಲೇ ಉದ್ಯಮಿ ನೀವು. ಉದ್ಯಮ ಮತ್ತೆ ರಾಜಕಾರಣ ಇವತ್ತು ಮೊದ್ಲಿನ ರಾಜಕಾರಣ ಸರ್ವಿಸ್ ಬೇಸ್, ಇವತ್ತಿನ ರಾಜಕಾರಣ ಬೇರೆ ಲೆಕ್ಕಾಚಾರಗಳು. ಸೊ ಈ ರಾಜಕಾರಣದ ಏರಿಳಿತ ಮತ್ತೆ ಬದಲಾವಣೆ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಇಲ್ಲ, ಬದಲಾವಣೆ ಆಗಬೇಕು. ವೆರಿ ವೆರಿ ನೈಸ್ ಕ್ವಶನ್ ಯು ಹ್ಯಾವ್ ರೇಸ್ಡ್. ಈ ರೀತಿಯ ವ್ಯವಸ್ಥೆ ಏನು ನಡೀತಾ ಇದೆ ಕಳೆದ 15-20 ವರ್ಷದಿಂದ ನಾವು ನೋಡ್ತಾ ಬರ್ತೀವಿ. ಮೊನೋಟನಸ್ ಆಗಿದೆ. ನೀವು ಬಂದೊಂದು ಪ್ರಶ್ನೆ ಕೇಳೋದು, ಅದೇ ಪ್ರಶ್ನೆಗೆ ನಾವು ಉತ್ತರ ಕೊಡೋದು. ಮೊನೋಟೈಪ್ ಪ್ರೋಟೋಟೈಪ್, ನೀವು ನಮಗೆ ಸ್ಟುಡಿಯೋ ಕರೆಸೋದು, ನೀವು ಕೇಳೋದು, ನಾವು ಅದನ್ನೇ ಆನ್ಸರ್ ಮಾಡೋದು. ಸೊ ಆನ್ಸರಿಗೆ ಉತ್ತರ ಗುರ್ತಿದೆ, ಉತ್ತರಕ್ಕೆ ಪ್ರಶ್ನೆನೂ ಗುರ್ತಿದೆ. ಇದು ನಡೀತಾ ಇದೆ. ಇಟ್ಸ್ ನಥಿಂಗ್ ನ್ಯೂ. ಬಟ್ ಇದರಿಂದ ಏನು ಲಾಭ ಆಗುತ್ತೆ ಸಮಾಜದ ಅಂತಕ್ಕಂಥದ್ದು ಒಂದು ಯೋಚನೆ. ಎನಿ ಇನ್ಫಾರ್ಮೇಶನ್ ಗಿವನ್ ಬೈ ಎನಿಬಡಿ ದಟ್ ಶು ಹ್ಯಾವ್ ಸಮ್ ವ್ಯಾಲ್ಯೂ. ನಮ್ದೇನಾಗಿದೆ, ಕಳೆದ 15-20 ವರ್ಷದಿಂದ ನ್ಯೂಸನ್ಸ್ ವ್ಯಾಲ್ಯೂ ಜಾಸ್ತಿ ಕ್ರಿಯೇಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಇನ್ ಮ್ಯಾಟರ್ ಆಫ್ ಎವ್ರಿಬಡಿ ವಿ ಆರ್ ಕ್ರಿಯೇಟಿಂಗ್ ಮೋರ್ ನ್ಯೂಸನ್ಸ್ ವ್ಯಾಲ್ಯೂ ಅಂಡ್ ಕನ್ಫ್ಯೂಷನ್ ಅಮಾಂಗ್ ಸೊಸೈಟಿ. ಸೊ ವೆನ್ ಯು ಫೀಡ್ ಸೋ ಮಚ್ ಆಫ್ ನ್ಯೂಸನ್ಸ್ ವ್ಯಾಲ್ಯೂ, ಸೊ ಜನಕ್ಕೇನಾಗುತ್ತೆ, ನೀವು ಜಾಸ್ತಿ ಥರದ ಇನ್ಫಾರ್ಮೇಶನ್ ಸುಳ್ಳು ಸರಿ ಕೊಟ್ಟಾಗ ಒಂದು ಲೆವೆಲಲ್ಲಿ ಸಮಾಜದಲ್ಲಿ ಸರಿ ಯಾವುದು ತಪ್ಪು ಯಾವುದು ಗೊತ್ತಾಗಲ್ಲ. ಆ ಲೆವೆಲಿಗೆ ಬಂದ್ಬಿಟ್ಟಿದ್ದೀವಿ ನಾವು. ನೀವು ಯಾವುದೇ ಸಮಾಜದಲ್ಲಿ ಹೋಗಿ, ಇಫ್ ಯು ಗೋ ಟು ರಷ್ಯಾ ಮೊದಲು ಇರೋದಕ್ಕೂ ಈಗ ರಷ್ಯಾದಲ್ಲಿ ಬಹಳ ವ್ಯತ್ಯಾಸ ಇದೆ. ಜಪಾನ್ ತಗೊಳ್ಳಿ, ಚೈನಾ ತಗೊಳ್ಳಿ, ಭೂಟಾನ್ ತಗೊಳ್ಳಿ, ವಿಯೆಟ್ನಾಂ ತಗೊಳ್ಳಿ. ಸೊ ಎಲ್ಲ ಕಂಟ್ರಿಗಳು ಇಟ್ ಹ್ಯಾಸ್ ಗಾನ್ ಇಟ್ಸ್ ಓನ್ ಸ್ಟ್ರಗಲ್ ಅಂಡ್ ಇಟ್ ಹ್ಯಾಸ್ ಕಮ್ ಬ್ಯಾಕ್ ಲೈಕ್ ಇಂಡಿಯಾ ಆಲ್ಸೋ. ನಮ್ಮ ಇತಿಹಾಸನೇ ಬೇರೆ, ನಾವು ಇರೋದೇ ಬೇರೆ, ನಾವು ಆಚಾರಗಳು ಬೇರೆ, ನಮ್ಮ ವಿಚಾರಗಳೇ ಬೇರೆ. ಸೊ ನಾವು ಮೋರಲೆಸ್ ಐ ಡೋಂಟ್ ಶೈ, ನಾವು ಒಂಥರ ಮೋರ್ ಆಫ್ ಹಿಪೋಕ್ರಸಿ ಸೊಸೈಟಿ ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ವಿ. ಹಿಪೋಕ್ರಸಿ ಅಂದ್ರೆ ಹೇಳೋದೊಂದು ಮಾಡೋದೊಂದು. ನಾವು ಅಲ್ಲ ಮಾತಾಡ್ತೀವಿ. ಎಸ್. ಸೊ ಹಿಪೋಕ್ರಸಿ ಸೊಸೈಟಿ ನೀವು ಮಾಡಿದಾಗ, ಸೊ ಯಾರು ಒಳ್ಳೆಯವರು ಯಾರು ಕೆಟ್ಟರು ಗುರ್ತೇ ಆಗೋದಲ್ಲ. ನಮ್ಮಲ್ಲಿ ಯಾವುದು ಗಟ್ಟಿತನ ನಿಲುವು ಅಂತಕ್ಕಂಥದ್ದು ನಾವು ಉದಾಹರಣೆಗೆ ನಾವೆಲ್ಲ ಸಮಾಜಕ್ಕೆ ತೋರಿಸ್ಕೊಂಡು ಕೊಡಬೇಕು. ಸೊ ನಾವೆಲ್ಲರೂ ಮಿಲಾಪಿ ಕುಸ್ತಿ ಆಡ್ತಾ ಇದ್ದರೆ ವಿಚಾರಗಳಲ್ಲಿ, ಮಿಲಾಪಿ ಕುಸ್ತಿ ರಾಜಕಾರಣದಲ್ಲ, ವಿಚಾರಗಳಲ್ಲಿ, ಯೋಚನೆಗಳಲ್ಲಿ ನಾವು ಮುಂದಾಲೋಚನೆ ಮಾಡಿ ದೇಶ ರಾಜ್ಯ ಅಂತಕ್ಕಂಥದ್ದು ಸರಿ ಹೇಳ್ತಕ್ಕಂಥದ್ದು, ಆ ಒಂದು ವಿಚಾರಗಳಲ್ಲಿ ಎಲ್ಲರೂ ಬಂದಾಗ ನೀವೇನೋ ಬದಲಾವಣೆಗಳನ್ನ ಕಾಣ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು ಎಷ್ಟು ಮಿಸ್ಇನ್ಫಾರ್ಮೇಶನ್ಸ್ ಇದೆ ಅಂತಂದ್ರೆ, ಇಷ್ಟೆಲ್ಲ ವ್ಯವಸ್ಥೆಗಳು ಇದ್ದು ಯಾವುದು ಇನ್ಫಾರ್ಮೇಶನ್ ಸರಿ ಇಲ್ಲ. ಇವತ್ತು ನೀವು ವಾಟ್ಸಪ್ ಅಲ್ಲ, ಇವತ್ತು ಗೂಗಲ್ ಅಲ್ಲಿ ಚೆಕ್ ಮಾಡತಕ್ಕಂಥ ಕಾಲಗಳಲ್ಲಿ ಕೂಡ ಜನಕ್ಕೆ ಇನ್ಫಾರ್ಮೇಶನ್ಸ್ ಇಲ್ಲ. ಜನ ಫ್ಯಾಕ್ಟ್ ಚೆಕ್ ಮಾಡ್ಕೋಬಹುದಲ್ವಾ ಸರ್? ಯಾಕೆ ಪೇಷನ್ಸ್ ಇಲ್ವಾ? ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಈಗ ಹೆಂಗಿದೆ, ಫಾರ್ ಎಕ್ಸಾಂಪಲ್ ನೀವು ಇನ್ಸ್ಟಾಗ್ರಾಮ್ ತಗೊಳ್ಳಿ ಅಥವಾ ಫೇಸ್ಬುಕ್ ತಗೊಳ್ಳಿ. ನೀವು ಕೆಲವರಿಗೆ ಪೊಲಿಟಿಕ್ಸ್ ಇಂಟ್ರೆಸ್ಟೇ ಇಲ್ಲ. ಇಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ದಮ್. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಪೊಲಿಟಿಕ್ಸ್ ಅಂತಂದ್ರೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಬೇಜಾರಿದೆ. ಏನೋ ಕಾಟಾಚಾರಕ್ಕೆ ಬಂತು, ಎಲೆಕ್ಷನ್ ಬಂತು, ಓಟ್ ಹಾಕಬೇಕು. ಅವರು ಹೆಂಗೆ ಓಟ್ ಹಾಕ್ತಾರೆ ಅಂತಂದ್ರೆ, ಪರ್ಸೆಪ್ಷನ್ ಏನು ಬಿಲ್ಡ್ ಆಗ್ತಾ ಇದೆ. ಅವ್ರು ಭಾಳ ಡೀಪ್ ರೂಟೆಡ್ ಪೊಲಿಟಿಕ್ಸ್ ಯಾರು ಇಲ್ಲ. ಈಗ ನಮ್ಮ ಮನೆಗಳಲ್ಲೇ ಭಾಳ ಪಾಲಿಸಿ ಬಗ್ಗೆ, ಪ್ರೋಗ್ರಾಮ್ಸ್ ಬಗ್ಗೆ ಯಾರಿಗೂ ಗುರುತು ಇಲ್ಲ, ಗುರುತು ಕೂಡ ಆಗೋದಿಲ್ಲ. ದಟ್ಸ್ ವಿ ಹ್ಯಾವ್ ಟು ವೆರಿ ಹಾನೆಸ್ಟ್. ಸೊ ವಿಚಾರಗಳನ್ನು ಅರ್ಥ ಮಾಡ್ಕೊಂಡಷ್ಟು ಹೋಗಿ ಓಟ್ ಹಾಕ್ತಕ್ಕಂಥ ಸಮಾಜ ಒಂದು 10% ಇಲ್ಲ, ಮ್ಯಾಕ್ಸಿಮಮ್ 10% ಇರ್ಬೋದು. ಇನ್ನು 90% ದೇರ್ ಆಲ್ ಡಿಪೆಂಡಿಂಗ್ ಆನ್ ಅಸ್. ನಾವೇನು ಮಾತನಾಡ್ತೀವಿ, ನೀವೇನು ತೋರಿಸ್ತೀರಿ, ಯಾವ ಸಂದರ್ಭದಲ್ಲಿ ಯಾವ ರೆಫರೆನ್ಸ್ ಏನು ಕಾಂಟ್ಯಾಕ್ಸ್ಟ್ ಹೇಳ್ತಾರೆ ಅದನ್ನ ಪರ್ಸ್ಯೂ ಮಾಡ್ಕೊಳ್ತಾರೆ, ಅಥವಾ ಪ್ರೀ ಕನ್ಸ್ಯೂವ್ಡ್ ನೋಷನಲ್ಲಿ ಅವ್ರು ಇರ್ತಾರೆ. ಆಲ್ರೆಡಿ ಪ್ರೀ ಕನ್ಸ್ಯೂವ್ಡ್ ನೋಷನ್ ಇರ್ತಾರೆ, ಹಂಗೋಗಿ ಓಟ್ ಹಾಕ್ಬಿಡ್ತಾರೆ. ಕೆಲವರು ಜಾತಿ ವ್ಯವಸ್ಥೆಗೆ ಓಟ್ ಹಾಕ್ಬೋದು, ಕೆಲವರು ಪಾರ್ಟಿ ವ್ಯವಸ್ಥೆಗೆ ಓಟ್ ಹಾಕ್ಬೋದು, ಕೆಲವರು ಐಡಿಯಾಲಜಿಕಲ್ ವ್ಯವಸ್ಥೆಯಲ್ಲಿ ಓಟ್ ಹಾಕ್ಬೋದು. ಓವರ್ ಆಲ್ ನೀವು ಹೋಗಿ ಕೇಳಿದ್ರೆ, ಸಮರ್ಪಕವಾಗಿ ಪರ ವಿರುದ್ಧ ನೀವು ಪರಿವಾಂಶ ಮಾಡಿದಾಗ, ಐ ಡೋಂಟ್ ಥಿಂಕ್ ಸೊ ದೇ ವಿಲ್ ಹ್ಯಾವ್ ಎನಿ ಕ್ಲಿಯರಿಟಿ ಇರೋದಿಲ್ಲ.